ನಮಸ್ಕಾರ ವೀಕ್ಷಕರೇ, ಅಮೂಲ್ಯ ಜಿಕೆ ಸ್ಟೋರಿ ನಿಮಗೆ ಸ್ವಾಗತ. ಇವತ್ತಿನ ಕತೆ ತುಂಬಾನೇ ವಿಶೇಷವಾಗಿದೆ. ಇದು ಸ್ನೇಹ, ಪ್ರೀತಿ ಮತ್ತು ಜೀವನದಲ್ಲಿ ಅನಿರೀಕ್ಷಿತ ತಿರುವುಗಳ ಬಗ್ಗೆ ಇದೆ. ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನನ್ನ ಹೆಸರು ರೇಖಾ ಮತ್ತು ನಾನು ನಿಮ್ಮೊಂದಿಗೆ ನನ್ನ ಜೀವನದ ಒಂದು ಪ್ರಮುಖ ಘಟನೆಯನ್ನು ಹಂಚಿಕೊಳ್ಳಲು ಬಯಸುತ್ತೇನೆ. ನಾನು ಒಂದು ಸಣ್ಣ ಪಟ್ಟಣದಲ್ಲಿ ವಾಸಿಸುತ್ತಿದ್ದೆ. ನನಗೆ ಮದುವೆಯಾಗಿ 7 ವರ್ಷಗಳಾದರೂ ಮಕ್ಕಳಾಗಿರಲಿಲ್ಲ. ನನ್ನ ಗಂಡ ರಮೇಶ್ ಕೆಲಸದ ಸಲುವಾಗಿ ವಿದೇಶದಲ್ಲಿ ನೆಲೆಸಿದ್ದರು ಮತ್ತು ಅವರು ಕೆಲವೇ ತಿಂಗಳುಗಳಿಗೊಮ್ಮೆ ನನ್ನನ್ನು ನೋಡಲು ಬರುತ್ತಿದ್ದರು. ನಾನು ನನ್ನ ನೆರೆಮನೆಯ ಮಕ್ಕಳೊಂದಿಗೆ ಆಟವಾಡುತ್ತಾ ಸಮಯ ಕಳೆಯುತ್ತಿದ್ದೆ. ನನ್ನ ತಾಯಿ ಮತ್ತು ಸಹೋದರನೊಂದಿಗೆ ನಾನು ವಾಸಿಸುತ್ತಿದ್ದೆವು. ನನ್ನ ಸಹೋದರ ಕಾಲೇಜಿನಲ್ಲಿ ಓದುತ್ತಿದ್ದನು. ನಮ್ಮ ನೆರೆಮನೆಯಲ್ಲಿ ಒಂದು ಕುಟುಂಬವಿತ್ತು. ಆ ಮನೆಯಲ್ಲಿ ವಾಸವಾಗಿದ್ದ ಯುವಕನ ಹೆಸರು ಕಿರಣ್. ಅವನು ಕಾಲೇಜಿನ ಮೊದಲ ವರ್ಷದಲ್ಲಿ ಓದುತ್ತಿದ್ದನು. ಕಿರಣ್ ಆಗಾಗ್ಗೆ ನಮ್ಮ ಮನೆಗೆ ಬರುತ್ತಿದ್ದ ಮತ್ತು ನಾವು ಅವರ ಮನೆಗೆ ಹೋಗುತ್ತಿದ್ದೆವು. ಅವನು ತುಂಬಾ ಎತ್ತರವಾಗಿದ್ದ ಮತ್ತು ಆಕರ್ಷಕವಾಗಿ ಕಾಣುತ್ತಿದ್ದನು. ಅವನು ಪ್ರತಿದಿನ ಒಂದು ನೆಪದಲ್ಲಿ ನಮ್ಮ ಮನೆಗೆ ಬರುತ್ತಿದ್ದನು. ಗಂಟೆಗಟ್ಟಲೆ ನಮ್ಮ ಮನೆಯಲ್ಲಿಯೇ ಕಳೆಯುತ್ತಿದ್ದನು. ನನ್ನ ತಮ್ಮ ಮತ್ತು ಕಿರಣ್ ಇಬ್ಬರೂ ಒಳ್ಳೆಯ ಸ್ನೇಹಿತರಾಗಿದ್ದರು. ಅವರು ಒಟ್ಟಿಗೆ ಆಟಗಳನ್ನು ಆಡುತ್ತಿದ್ದರು ಮತ್ತು ಬಹಳಷ್ಟು ಮೋಜು ಮಾಡುತ್ತಿದ್ದರು. ಕಿರಣ್ ನನ್ನೊಂದಿಗೆ ತುಂಬಾ ಸ್ನೇಹದಿಂದ ವರ್ತಿಸುತ್ತಿದ್ದನು. ಹಾಗಾಗಿ ಅವನು ನಮಗೆಲ್ಲರಿಗೂ ಬಹಳ ಹತ್ತಿರವಾಗಿದ್ದನು. ಅವನು ಮನೆಯಲ್ಲಿ ಕುಳಿತಿದ್ದಾಗ ನಾನು ಅವನ ಪಕ್ಕದಲ್ಲಿ ಕುಳಿತು ಮಾತನಾಡುತ್ತಿದ್ದೆ. ನಮ್ಮ ನಡುವೆ ಸ್ನೇಹವಿದ್ದ ಕಾರಣ ಅವನು ನನ್ನನ್ನು ಹೆಸರಿನಿಂದಲೇ ಕರೆಯುತ್ತಿದ್ದನು. ಒಂದು ದಿನ ನಮ್ಮ ನೆರೆಮನೆಯವರು ಮದುವೆಗೆಂದು ಊರಿಗೆ ಹೋಗಲು ನಿರ್ಧರಿಸಿದರು. ಆದರೆ ಕಿರಣ್ ಮಾತ್ರ ಯಾವುದೋ ಕಾರಣದಿಂದ ಊರಿಗೆ ಹೋಗಲಿಲ್ಲ. ಅವನು ಕೂಡ ಊರಿಗೆ ಹೋಗಿದ್ದಾನೆಂದು ನಾನು ಅಂದುಕೊಂಡಿದ್ದೆ. ಆದರೆ ಮರುದಿನ ನಾನು ಅಂಗಡಿಗೆ ಹಾಲು ತರಲು ಹೋದಾಗ ಅವನನ್ನು ನೋಡಿದೆ. ನಾನು ಆಶ್ಚರ್ಯದಿಂದ ನೀನು ಊರಿಗೆ ಹೋಗಲಿಲ್ಲವೇ ಎಂದು ಕೇಳಿದೆ. ಅದಕ್ಕೆ ಅವನು ಇಲ್ಲ, ಸ್ವಲ್ಪ ಕೆಲಸವಿದೆ ಎಂದು ಉತ್ತರಿಸಿದನು. ನಾನು ತಮಾಷೆ ಮಾಡುತ್ತಾ ನಿನಗೆ ನಮ್ಮ ಮನೆಗೆ ಬರಲು ಇಷ್ಟವಿಲ್ಲ ಅಲ್ಲವೇ ಎಂದು ಕೇಳಿದೆ. ಆಗ ಅವನು ಹಾಗೇನಿಲ್ಲ ಎಂದನು. ಊಟಕ್ಕೆ ಏನು ಮಾಡುತ್ತೀಯಾ ಎಂದು ಕೇಳಿದಾಗ ಹೊರಗೆ ತಿನ್ನುತ್ತೇನೆ ಎಂದು ಹೇಳಿದನು. ನಾನು ಅವನನ್ನು ಮನೆಗೆ ಊಟಕ್ಕೆ ಕರೆದೆ. ಅವನು ಮನೆಗೆ ಬಂದಾಗ ನನ್ನ ತಮ್ಮ ಅವನ ಬಗ್ಗೆ ಹೇಳಿದ. ಇವನು ಚೆನ್ನಾಗಿ ಕಬಡ್ಡಿ ಆಡುತ್ತಾನೆ. 4 ದಿನಗಳಲ್ಲಿ ಕಾಲೇಜಿನಲ್ಲಿ ಟೂರ್ನಮೆಂಟ್ ಇದೆ. ಅದಕ್ಕೆ ಅವನು ಮದುವೆಗೆ ಹೋಗಿಲ್ಲ ಎಂದು ಹೇಳಿದನು. ನಾನು ಕೇಳಿದಾಗ ಹೌದು ಎಂದು ಕಿರಣ್ ಉತ್ತರಿಸಿದ. ನನ್ನ ತಮ್ಮ ಸುಮ್ಮನಿರದೆ, ರೇಖಾಳಿಗೂ ಕಬಡ್ಡಿ ಚೆನ್ನಾಗಿ ಗೊತ್ತು. ಒಂದಿಷ್ಟು ದಿನ ನಮ್ಮ ಕಾಲೇಜು ತಂಡವನ್ನು ಮುನ್ನಡೆಸಿದ್ದಳು ಎಂದು ಹೇಳಿದ. ಕಿರಣ್ ಹಾಗಾದರೆ ನನಗೆ ಕೆಲವು ತಂತ್ರಗಳನ್ನು ಹೇಳಿಕೊಟ್ಟರೆ ಸಹಾಯವಾಗುತ್ತದೆ. ಈ ಬಾರಿ ಕಪ್ ಗೆಲ್ಲಲು ನಮ್ಮ ತಂಡ ಪ್ರಯತ್ನಿಸುತ್ತಿದೆ ಎಂದನು. ನಾನು ಇಲ್ಲ, ಆಗುವುದಿಲ್ಲ, ಇವನ ಮಾತು ಕೇಳಬೇಡ ಎಂದು ಹೇಳಿದೆ. ಆದರೂ ನನ್ನ ತಮ್ಮ ನನ್ನ ಹಳೆಯ ಫೋಟೋಗಳನ್ನು ಅವನಿಗೆ ತೋರಿಸಿದ. ಅವನು ತೋರಿಸಿದ ಮೇಲೆ ನಾನು ಕೂಡ ಕಬಡ್ಡಿ ಆಡುತ್ತಿದ್ದೆ ಎಂದು ಒಪ್ಪಿಕೊಂಡೆ. ಕಿರಣ್ ಈಗಲೇ ಹೇಳಿಕೊಡು ಎಂದು ಕೇಳಿದನು. ನಾನು ಈಗ ಸಾಧ್ಯವಿಲ್ಲ, ಹೇಗಿದ್ದರೂ ನಿಮ್ಮ ಮನೆಯ ಹಾಲ್ ದೊಡ್ಡದಿದೆ. ಅಲ್ಲಿಗೆ ನಾನು ಸಂಜೆ ಟೀ ಹೊತ್ತಿಗೆ ಬಂದು ಹೇಳಿಕೊಡುತ್ತೇನೆ ಎಂದು ಹೇಳಿದೆ. ಅದಕ್ಕೆ ಅವನು ಒಪ್ಪಿಕೊಂಡನು. ಸಂಜೆ ನಾನು ಮತ್ತು ನನ್ನ ತಮ್ಮ ಅವನ ಮನೆಗೆ ಹೋದೆವು. ಬಾಗಿಲು ತಟ್ಟಿದಾಗ 1 ನಿಮಿಷ, ಬಟ್ಟೆ ಬದಲಾಯಿಸುತ್ತಿದ್ದೇನೆ ಎಂದು ಒಳಗಿನಿಂದ ಕೇಳಿಬಂತು. ನಂತರ ಅವನು ಬಂದು ಬಾಗಿಲು ತೆರೆದ. ಆಗ ನಾನು ಅವನನ್ನು ಕಬಡ್ಡಿ ಉಡುಪಿನಲ್ಲಿ ನೋಡಿದೆ. ನನ್ನ ಕಣ್ಣುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ. ಅವನು ಮನ್ಮಥನಂತೆ ಕಾಣುತ್ತಿದ್ದನು. ನಾನು ಅವನನ್ನು ನೋಡುತ್ತಾ ಸುಮ್ಮನೆ ನಿಂತಿದ್ದೆ. ನಂತರ ಅವನು ನಮ್ಮಿಬ್ಬರನ್ನು ಒಳಗೆ ಕರೆದ. ನಾನು ಅವನಿಗೆ ಕಬಡ್ಡಿಯ ತಂತ್ರಗಳನ್ನು ಹೇಳಿಕೊಡುತ್ತಿದ್ದೆ. ಹೀಗೆ ಹೇಳಿಕೊಡುವಾಗಲೇ ನನ್ನ ತಮ್ಮನಿಗೆ ಫೋನ್ ಬಂದ ಕಾರಣ ಅವನು ಬೈಕ್ ತೆಗೆದುಕೊಂಡು ಹೊರಗೆ ಹೋದ. ಆಗ ನಾನು ಮತ್ತು ಕಿರಣ್ ಮಾತ್ರ ಮನೆಯಲ್ಲಿ ಇದ್ದೆವು. ನಾನು ಅವನಿಗೆ ಕಬಡ್ಡಿ ಬಗ್ಗೆ ಹೇಳಿಕೊಡುತ್ತಿದ್ದೆ. ನಾನು ಮುಂದೆ ನಿಂತು ಕಾಲು ಎಳೆಯುವಂತೆ ಹೇಳಿದೆ. ಅವನು ಜೋರಾಗಿ ಕಾಲು ಎಳೆದಿದ್ದರಿಂದ ನಾನು ಅವನ ಮೇಲೆ ಬಿದ್ದೆ. ಅವನು ಒಂದು ಕ್ಷಣ ಸುಮ್ಮನಾಗಿದ್ದ. ನಂತರ ನಾನು ಎದ್ದು ಇಷ್ಟು ಜೋರಾಗಿ ಕಾಲು ಎಳೆದರೆ ಹೇಗೆ ಎಂದು ಕೇಳಿದೆ. ಅದಕ್ಕೆ ಅವನು ಕ್ಷಮಿಸುವಂತೆ ಕೇಳಿಕೊಂಡನು. ಹೀಗೆ ಬಿದ್ದ ಮೇಲೆ ಕಬಡ್ಡಿ ಹೇಳುವಾಗ ನನಗೆ ಬೇರೆಯದೇ ಚಿಂತೆ ಕಾಡುತ್ತಿತ್ತು. 6 ತಿಂಗಳಿನಿಂದ ನನ್ನಲ್ಲಿ ಹಸಿವು ತುಂಬಿತ್ತು. ಅದನ್ನು ನಾನು ಎಲ್ಲಿಯೂ ಹೇಳಿಕೊಳ್ಳಲು ಸಾಧ್ಯವಿರಲಿಲ್ಲ. ಆದರೆ ಅವನನ್ನು ನೋಡಿದ ಮೇಲೆ ನನಗೆ ಏನು ಮಾಡಬೇಕೆಂದು ತೋಚಲಿಲ್ಲ. ನಂತರ ನನ್ನ ತಮ್ಮ ಬಂದ. ಆಮೇಲೆ ಎಲ್ಲರೂ ಸೇರಿ ಅವನಿಗೆ ಕಬಡ್ಡಿ ಹೇಳಿಕೊಟ್ಟು ಅಲ್ಲಿಂದ ಹೊರಟೆವು.
ಕಬಡ್ಡಿ ಹೇಳಿಕೊಡುವಾಗ ನಾನು 2-3 ಬಾರಿ ಬಿದ್ದರೂ ನಾನು ಅವನಿಗೆ ವಿರೋಧಿಗಳನ್ನು ಹೇಗೆ ಎದುರಿಸುವುದು ಎಂದು ಹೇಳಿಕೊಟ್ಟೆ. 2 ದಿನಗಳಲ್ಲಿ ಎಲ್ಲ ಅಗತ್ಯ ಕಬಡ್ಡಿ ತಂತ್ರಗಳನ್ನು ಕಲಿಸಿದೆ. ಆದರೆ ಈ ಸಮಯದಲ್ಲಿ ನಾನು ಅವನಿಗೆ ಹತ್ತಿರವಾದೆ. ಅವನ ಮೇಲೆ ನನಗೆ ಒಳ್ಳೆಯ ಅಭಿಪ್ರಾಯ ಮೂಡಿತು. ಅವನ ಮೇಲಿನ ನನ್ನ ಅಭಿಪ್ರಾಯಗಳು ಬದಲಾಗತೊಡಗಿದವು. ಆದರೆ ಈ 2 ದಿನಗಳಲ್ಲಿ ನಾನು 4 ಬಾರಿ ಕೈಕೆಲಸ ಮಾಡಿದ್ದೆ. ಕಬಡ್ಡಿ ಹೇಳಿಕೊಟ್ಟ ಕೂಡಲೇ ಮನೆಗೆ ಹೋಗಿ ಆ ಕೆಲಸವನ್ನು ಮಾಡುತ್ತಿದ್ದೆ. ನನಗೆ ಆಗ ಸ್ವಲ್ಪ ಸಮಾಧಾನವಾಗುತ್ತಿತ್ತು. ಇದಾದ ಕೆಲವು ತಿಂಗಳುಗಳ ನಂತರ ನಾನು ಊರಿಗೆ ಹೋದಾಗ ಅವನು ನಮ್ಮ ಮನೆಗೆ ಬಂದಿದ್ದ. ಆಗ ಮನೆಯಲ್ಲಿ ನಾನು ಮಾತ್ರ ಇದ್ದೆ. ಅವನು ಮಧ್ಯಾಹ್ನ ಸುಮ್ಮನೆ ಬಂದಿದ್ದ. ನಾನು ಅವನಿಗೆ ಕಾಲೇಜಿನ ಬಗ್ಗೆ ಕೇಳಲು ಪ್ರಾರಂಭಿಸಿದೆ. 5-6 ಪ್ರಶ್ನೆಗಳನ್ನು ಕೇಳಿದ ನಂತರ ನಾನು ಕೇಳಿದೆ, ನೀನು ಯಾರಿಗೂ ಹೇಳುವುದಿಲ್ಲ ಎಂದಾದರೆ ಒಂದು ಮಾತು ಕೇಳುತ್ತೇನೆ, ನಿಜ ಹೇಳು ಎಂದು ನಾನು ಅವನಿಗೆ ಕೇಳಿದೆ. ಅದಕ್ಕೆ ಅವನು ಸರಿ ಎಂದು ಹೇಳಿದನು. ನಿನ್ನ ಹಿಂದೆ ಎಷ್ಟು ಜನ ಬಿದ್ದಿದ್ದಾರೆ ಎಂದು ಕೇಳಿದೆ. ಆಗ ಅವನು ಸಾಕಷ್ಟು ಜನ ಬಿದ್ದಿದ್ದಾರೆ. ಆದರೆ ನಾನು ಮಾತ್ರ ಯಾರಿಗೂ ಓಕೆ ಎಂದು ಹೇಳಿಲ್ಲ ಎಂದನು. ನಂತರ ನಾನು ಯಾಕೆ ಎಂದು ಕೇಳಿದೆ. ಅದಕ್ಕೆ ಅವನು ಅವರೆಲ್ಲ ನನಗೆ ಫ್ರೆಂಡ್ಸ್ ಮಾತ್ರ ಎಂದು ಹೇಳಿದ. ನಾನು ಫ್ರೆಂಡ್ಸ್ ಅಲ್ವಾ ಎಂದು ಕೇಳಿದೆ. ಆಗ ಅವನು ಸುಮ್ಮನಾದ. ಆಮೇಲೆ ನಾನು ಹೇಳು ಪರವಾಗಿಲ್ಲ ಎಂದಾಗ ಏನಿಲ್ಲ ಬಿಡು ಎಂದು ಹೇಳಿದ. ಆದರೆ ನನಗೆ ಅವನ ಮಾತಿನ ಅರ್ಥ ತಿಳಿದಿತ್ತು. ಕೆಲವರಿಗೆ ತಮ್ಮಗಿಂತ ವಯಸ್ಸಿನಲ್ಲಿ ದೊಡ್ಡವರಾದವರು ಇಷ್ಟವಾಗುತ್ತಾರೆ. ಆದರೆ ಹೇಳಿಕೊಳ್ಳಲು ಆಗುವುದಿಲ್ಲ. ಹೀಗಾಗಿ ಅವರು ಸುಮ್ಮನೆ ಇರುತ್ತಾರೆ ಎಂದು ನನಗೆ ಮೊದಲೇ ತಿಳಿದಿತ್ತು. ಮನೆಯಲ್ಲಿ ಎಲ್ಲವೂ ಶಾಂತವಾಗಿತ್ತು. ಏಕೆಂದರೆ ಎಲ್ಲರೂ ಹೊರಗೆ ಹೋಗಿದ್ದರು. ಎಲ್ಲವೂ ಮೊದಲೇ ತಿಳಿದಿದ್ದ ನಾನು ಅಲ್ಲಿಯೇ ಆ ಕೆಲಸವನ್ನು ಮುಗಿಸಿದೆ. ಕಬಡ್ಡಿಯ ಬಗ್ಗೆ ಸಾಕಷ್ಟು ಹೇಳಿಕೊಟ್ಟೆ. ಅದೇ ದಿನ ಸಂಜೆ ಅವನು 2ನೇ ಸುತ್ತಿನ ಕಬಡ್ಡಿಯಲ್ಲಿ ಚೆನ್ನಾಗಿ ಆಡಿದ್ದ. ಅವನ ಆಟವನ್ನು ನೋಡಿ ನನಗೂ ಆಶ್ಚರ್ಯವಾಯಿತು. ಕಬಡ್ಡಿಯ ನಡುವೆ ನಾನು ಹಾಡನ್ನು ಕೂಡ ಹಾಡುತ್ತಿದ್ದೆ. ಹೀಗೆ ಕೆಲವು ಹೊತ್ತಿನ ಬಳಿಕ ಕಬಡ್ಡಿ ಮುಗಿಯಿತು. ಅವನೇ ಪಂದ್ಯದ ವಿಜಯಶಾಲಿಯಾಗಿದ್ದ. ನಾನು ಅವನಿಗೆ ಕಬಡ್ಡಿ ಆಡಿದ್ದಕ್ಕೆ ಧನ್ಯವಾದ ಹೇಳಿದೆ. ಅದಕ್ಕೆ ಅವನು ಪರವಾಗಿಲ್ಲ, ನೀನೇ ನನಗೆ ತರಬೇತಿ ನೀಡಿದ್ದು ಎಂದು ಹೇಳಿ ನಕ್ಕ. ನಾನು ಕೂಡ ಸುಮ್ಮನಾದೆ. ನಂತರ ನಾನು ಸಮಯ ಸಿಕ್ಕಾಗ ಕಬಡ್ಡಿ ಆಟವನ್ನು ಆಡುತ್ತಿದ್ದೆ. ಹೀಗೆ ಕೆಲವು ತಿಂಗಳುಗಳ ನಂತರ ನಾನು ನನ್ನ ಗಂಡನೊಂದಿಗೆ ಮಲೇಷಿಯಾಗೆ ಹೋದೆ. ಈಗ ಇಲ್ಲಿ ಹಾಯಾಗಿ ಇದ್ದೇನೆ. ಈ ವಿಶಾಲ ನಗರದಲ್ಲಿ ನಾನು ಯಾವಾಗಲೂ ನಮ್ಮ ಹಳೆಯ ನೆನಪುಗಳನ್ನು ನೆನಪಿಸಿಕೊಳ್ಳುತ್ತೇನೆ. ಆದರೆ ಇಂದು ಎಲ್ಲವೂ ಬದಲಾಗಿದೆ. ನನ್ನ ಮತ್ತು ಅವನ ಸ್ನೇಹವು ನಿಂತು ಹೋಗಿದೆ. ಈಗ ನಾನು ನನ್ನದೇ ಲೋಕದಲ್ಲಿ ಆರಾಮವಾಗಿದ್ದೇನೆ. ಈ ಹಿಂದೆ ನಡೆದ ಎಲ್ಲಾ ಘಟನೆಗಳನ್ನು ಮರೆತು ಹೊಸ ಜೀವನವನ್ನು ನಡೆಸುತ್ತಿದ್ದೇನೆ. ತಪ್ಪುಗಳನ್ನು ಎಂದಿಗೂ ಮೇಲಿಂದ ಮೇಲೆ ಮಾಡಬಾರದು ಎನ್ನುವುದು ನನ್ನ ಅಭಿಪ್ರಾಯ. ಈ ಕಥೆಯು ಕೇವಲ ಕಾಲ್ಪನಿಕವಾಗಿದೆ. ಇದು ಯಾರನ್ನೂ ನೋಯಿಸುವ ಉದ್ದೇಶ ಹೊಂದಿಲ್ಲ. ಕಥೆಯಲ್ಲಿ ಬರುವ ಪಾತ್ರಗಳು ಮತ್ತು ಘಟನೆಗಳು ಕೇವಲ ಕಲ್ಪಿತ. ಧನ್ಯವಾದಗಳು ವೀಕ್ಷಕರೇ, ಇವತ್ತಿನ ಕತೆ ನಿಮಗೆ ಇಷ್ಟವಾಯಿತೆಂದು ಭಾವಿಸುತ್ತೇನೆ. ಮುಂದಿನ ಬಾರಿ ಮತ್ತೊಂದು ಕಥೆಯೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೆ ನಮ್ಮ ಚಾನೆಲ್ ಅನ್ನು ನೋಡುತ್ತಿರಿ. ದಯವಿಟ್ಟು ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಪ್ರೋತ್ಸಾಹ ನಮ್ಮನ್ನು ಇನ್ನಷ್ಟು ಉತ್ತಮ ಕಥೆಗಳನ್ನು ನೀಡಲು ಪ್ರೇರೇಪಿಸುತ್ತದೆ. ಧನ್ಯವಾದಗಳು.